ನಮಸ್ತೆ, ಪ್ಯಾಕ್ ವರ್ಲ್ಡ್ಗೆ ಸ್ವಾಗತ. ನಾವಿವತ್ತು ನೋಡಿ ಗಣೇಶ, ನಾಗೇಶ, ಇನ್ನೊಬ್ರು ಬಂದ್ರೆ ಅಕ್ಷಯ್, ನಿತ್ಯ, ನಾವೊಂದು 4 ಜನ ಸೇರ್ಕೊಂಡು ಕುಂಭಮೇಳಕ್ಕೆ ಹೋಗುವ ಅಂತ ಹೊರಟಿದ್ದೀವಿ. ಯಶವಂತಪುರ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೇವೆ. 11:45ಗೆ ಟ್ರೈನು. ಇಲ್ಲಿಂದ ಡೈರೆಕ್ಟ್ ಝಾನ್ಸಿ ಹೋಗಿ ಅಲ್ಲಿಂದ ಯಾವ ಚಾನ್ಸ್ ಸಿಗತ್ತೆ ಅಂತ ಹೋಗುವಂತ ಪ್ಲಾನ್ ಅಲ್ಲಿದ್ದಾರೆ. ನಮಸ್ಕಾರ. ನಮಸ್ತೆ 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 ನಮಸ್ತೆ. ಹೊರಡಲ್ಲ, ಬನ್ನಿ. ಆಲ್ರೆಡಿ ನಮ್ಮ ಟ್ರೈನ್ ಬಂದು ನಿಂತಿದೆ. ನಾವು ಹೋಗ್ತಾ ಇದ್ದೇವೆ. ನಮ್ದು ಅಲ್ಲಿ AC ಅಲ್ಲಿ ಬುಕ್ ಮಾಡಿದ್ದೇವೆ. ರಶ್ ಉಂಟು, ಹೇಗೆ ಕೂತ್ಕೋತಾರೆ ಗೊತ್ತಿಲ್ಲ. ನಮ್ಮ ಸೀಟು ನಮ್ಗೆ ಬೇಕಂತ ದಾಳಿ ಮಾಡ್ತೇವೆ ಅಷ್ಟೇ. ನೋಡಿ, ಇದೇ ನಮ್ಮ ಟ್ರೈನು. ಟೋಟಲ್ 25 ಅವರ್ಸ್ ಜರ್ನಿಯ, 26 ಅವರ್ಸ್. ನಾಳೆ ರಾತ್ರಿ ಮಿಡ್ ನೈಟ್ ಝಾನ್ಸಿಗೆ ರೀಚ್ ಆಗ್ತೇವೆ. ಅಲ್ಲಿವರೆಗೆ ಇದೇ ನಮ್ಮ ವಾಸಸ್ಥಳ, ದೆಹಲಿ ಸರಾಯ್ ರೋಹಿಲ್ಲಾ, ಯಶವಂತಪುರ. AC ಬುಕ್ ಮಾಡಿದ್ವಿ. ಹಾಗೆಲ್ಲ ಕೆಳಗೆ ಹಾಸ್ಕೊಂಡು ಮಲಗೋ ಪ್ರೋಗ್ರಾಮು. ನಮ್ಮೂರಲ್ಲಿ ಮಲಗಿದ್ದಾರೆ. ಹಾಗೆ 3 ಜನ ಆ ಕಡೆ ಇದ್ದಾರೆ, ನಾನೊಬ್ಬ ಈ ಕಡೆ ಇದ್ದೇನೆ. ತೋರಿಸ್ತೇನೆ. 3 ಜನಕ್ಕೆ ಇಲ್ಲಿ ಅಪ್ಪರಲ್ಲಿ ಸಿಕ್ಕಿದೆ, ನಾನೊಬ್ಬ ಈ ಕಡೆ. AC ಈಗ್ಲೇ ಚಳಿ ಹೊಡಿತಾ ಉಂಟು. ಒಬ್ರು ಸೀಂತ ಇದ್ದಾರೆ ಈಗ್ಲೇ. ಎಲ್ಲ ರೀಚ್ ಆದಾಗ ಅಮ್ಮನ್ ಕೂಡ ಶೀತ ಜಾಪುಣ. ಹಾಗೆ ಒಬ್ರು ನಮ್ದಲ್ಲಿ ಮಲಗಿದ್ದಾರೆ. ಓಕೆ, ನಾಳೆ ಸಿಗುವ ಬೆಳಗ್ಗಿನ ಉಪಹಾರ ನಾಗೇಶ. ನಾವೀಗ ಹೈದರಾಬಾದ್ ಅಲ್ಲಿ ಹೋಗ್ತಾ ಇದ್ದೇವೆ, ಸಿಕಂದರಾಬಾದ್ ಅಲ್ಲಿ. ಅದಕ್ಕೆ ಸಿಕ್ಕಿದ್ದೆಲ್ಲ ತಿಂತಿದ್ದಾರೆ ಇವರೀಗ. ನಾವೀಗ ಸಿಕಂದರಾಬಾದ್ ಅಲ್ಲಿ ಇದ್ದೇವೆ. ಇವರಿಲ್ಲಿ ಸಿಕ್ಕಾಕೊಂಡಿದ್ದಾರೆ. ಚಾ ಬೇಕು. ಹಾಗೆ ಚಾದನ್ನು ಹುಡುಕಿ ಈಗ ಚಾ ಎಲ್ಲ ಚಲ್ ಹೋಗಿಲ್ಲ, ಬೇಡ. ಹುಚ್ಚಾಕ ನೋಡಿ, ಹುಚ್ಚಾಕ. ಒಂದು ಶಿಸ್ತಲ್ಲಿ ಹೋಗ್ಬೇಕನ್ನೋದಿಲ್ಲ. ಕನ್ನಡ ಕರೆಕ್ಟ್ ಹುಡುಕಿದೆ. ಹಣ್ಣು ಹಂಪಲು ವಿತರಣೆ ನಾಗೇಶ್ ಅವರಿಗೆ. 3 ಜನ ಕನ್ನಡಕ್ಕ, 4 ಜನ ಕನ್ನಡಕ್ಕ, ಲೈನ್ ಕನ್ನಡಕ್ಕ, ಮುಂಜಿ ರೆಡ್ ಮೂಸಿನ ಹಾಲು. ಚಾಯ ಮಾಡಿ ಕುಡಿಯುವ. ಸ್ನಾನಕ್ಕೆ ಕೊಡುವ ಬಿಸಿನೀರು ಕೊಟ್ಟಿದ್ದಾರೆ. ಇಂಡಿಯನ್ ಗರಂ ಪಾನಿ ನಾವು ಇವನಿಗೊಬ್ಬ ಕೆಪ್ಪರಿಗೆ ಚಾ ಮಾಡಿ ಹೇಳಿದ್ರೆ ಇವನೊಬ್ಬ. ಅದಕ್ಕೆ ನೋಡಿ, ನಮ್ಗೆ ಅವರೇ ಮಾಡಿ ಕೊಡ್ತಾರೆ. ಪಾಪ ರೆಡಿ ಮಾಡಿ ಕೊಡ್ತಿದ್ದಾರೆ. ನೋಡಿ, ಒಂದು ನಿರ್ಪಟ್ಟ ಚಾ ಬರೋ ಒಂದು ಇಲ್ಲಿ. ತೆರತೋ ಬಾತೋ 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 ಬಾ ಟಿಂಗ್ ಟಿಂಗ್ ಟಿಂಗ್. ತೆರತೋ ಬಾತೋ. ಅರೆ ನಿಖಿಲ್ ಬನ್ ಪ್ಲೇ. ಹಸನ್ ತೆರತೋ ಬಾತೋ 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 ತೆರತೋ ಬಾತೋ ಬಾತೋ ಬಾತೋ. ಹಸನ್ ತೆರತೋ ಬತ್ತು ಬತ್ತು ಬತ್ತು. 1 2 3 ಗೋ. ಜಾಲಿ ಜಾಲಿ. biru besar balik. Siap, सबको दे दो, पापा को दे दो, मम्मा को दे दो. नहीं पापा को नहीं.
Apa sih main apa? भैया मेरे को एक दे अच्छा बेसन का ಎಲ್ಲ ಹಂಚಿಕೊಂಡು ತಿನ್ನುವ ಕೆಲಸ. ನಮ್ಮ ಕೈಲಿದ್ದ ಆರೆಂಜ್ ಅವ್ರಿಗೆ ಕೊಡೋದು, ಪಾಪ ಅವ್ರು ಕಟ್ ಮಾಡಿ ನಮಗೆ ಕೊಡೋದು. ಕೆಂಬುಡೆ ಕೆಂಬುಡೆ ನಮ್ಮಡಿ ಕೆಂಬುಡೆ ನಮ್ಮ ಟ್ರೈನ್ ಫ್ರೆಂಡ್. आपको पंपकिन का देखो दिया पंपकिन AC ಬುಕ್ ಮಾಡಿದರೆ ಹೀಗೆ ನೋಡಿ, ಕೆಳಗಡೆ ಕೂತು ಕೂತು ಚಳಿ ಆಯಿತು. ಈಗ ಫುಲ್ ಕಾರ್ ಮಾಡ್ಕೊಂಡು ಮಲಗಿರೋದು. ರೀಚ್ ಆಗೋದು ಮಿಡ್ ನೈಟ್ 1 ಆಗುತ್ತೆ. ನಿನ್ನೆ ನೈಟ್ ಹೊರಟಿದ್ದೀವಿ 12 ಗಂಟೆಗೆ. ಬನ್ನಿ ಹೊಸ ಅನುಭವವನ್ನು ಬಿಚ್ಚಿಡುವ. ನಾವು ಇಲ್ಲಿ ಫುಡ್ ಚೆನ್ನಾಗಿರಲ್ಲ ಅಂತ ಆರ್ಡರ್ ಮಾಡಿದ್ವಿ ಆನ್ಲೈನಲ್ಲಿ, ದಾಲ್ ಮತ್ತು ರೋಟಿ. ಅವರು ದಾಲ್ ರೈಸ್ ಆರ್ಡರ್ ಮಾಡಿದರು. ಬಟ್ ನನಗೆ ಇಷ್ಟ ಗೊತ್ತೇ ಇರಲಿಲ್ಲ. ಆರ್ಡರ್ ಮಾಡಿದರೆ ಮುಂದಿನ ಸ್ಟೇಷನಲ್ಲಿ ಬಂದು ಟ್ರೈನಲ್ಲಿ ಕೊಡ್ತಾರೆ ಅಂತ. ಚೆನ್ನಾಗಿದೆ, ಓಕೆ ತಿನ್ನುವ. ನೋಡಿ ಇಲ್ಲಿ ನೋಡಿ, ಇವರಿಗೆ ಕಂಪ್ನಿ ನೋಡಿ. ಇಬ್ಬರ ಮಧ್ಯೆ ಒಬ್ಬ ನಮ್ಮ ಪೊಂಕ ಪೇರೆಂಟ್ಸ್ ಕೆಳಗಿದ್ದಾರೆ, ಅವನು ನಮ್ಮ ಜೊತೆನೇ ಇರ್ತಾನೆ. ಆಗದಿಂದ ಏನಾದರೂ ಲೂಡ್ ಏನಾದರೂ ಆಟ ಆಡಿದ್ರೆ ಅನ್ನ ಬಂದ್ರೆ ಇಲ್ಲಿಗೆ ಕೆಳಗಿಂದ ಕಳಿಸಿದ್ದ ಅಜಾವ್ ಮೇಲೆ ಪಾಸ್ ಅಂತ. हम तो डांस खेलेंगे ना, डांस यहाँ पे डांस नहीं कर सकते डांस खेलेंगे हम नहीं नहीं यहाँ पे आय गुंतोल्या आय नंतर आपलं तुले सर पे लगेगा. वीडियो भी निकालो. अब कहाँ जा रहे हो? ऐसे इसी ऐसे कोरियन हाथ करेंगे. हाँ देखो, हाँ देखो नहीं बगा ऐसे खाई मारे तो ಒಬ್ಬ ದ್ರಾಕ್ಷಿ ಊರಿಂದ ತಂದಾಗ ಒಂದು kg ಯಾಕೆ ತಂದದ್ದು ಹೇಳಿ. ನನ್ನ ತಿಂದಂಗೆ ತಿಂದೀಗ ಚೆನ್ನಾಗಿಲ್ಲ, ಹುಳಿ ಅಂತ ಲಾಸ್ಟ್. अंकल को कोरियन हार्ट बोलो. ಓಕೆ ಥ್ಯಾಂಕ್ ಯು, ಧನ್ಯವಾದ ಧನ್ಯವಾದ. ಹ್ಯಾಪಿ ಜರ್ನಿ. ಕೆಲಸ ಇದೆ ಅವನನ್ನ ಆಟ ಆಡಿಸೋದು. अभी उधर ही बैठने का, इधर नहीं आने का. हमने बोला ना हम लोग बस नहीं आओगे. ಸ್ಟೇಷನ್ इसी किसी के अंदर दूंगा ही बेबी को. पुराना दोस्त को भूल गए आप. ಚಿಕನ್ ಚಿಕನ್ ಲಾಂಗ್ ಜರ್ನಿ ಆಗಿರೋದ್ರಿಂದ ಟ್ರೈನಲ್ಲಿ ಕೂತು ತಿಂದು ಹೇಳು ಎಲ್ಲ ಸಾಕಾಗಿತ್ತು. ಏನೋ ಆಟ ಆಡೋ ಅಂತ ಹೇಳಿ ಇವರೇನೋ ತಂದ್ರೆ ನನಗೆ ಗೊತ್ತಿಲ್ಲ, ಹೇಳಿಕೊಡ್ತೇನೆ ಇದ್ದಾರೆ. ಹಂಗೆ ಆಟ ಆಡೋ ಅಂತಿದ್ದೇವೆ. ಕೆಳಗಡೆ ನಮ್ಮ ಹಾಯ್ ದೋಸ್ತ್ ನಮ್ದು ದೋಸ್ತ್ ಆಟ ಆಡೋ ಅಂತಿದ್ದಾರೆ. ಆಡ್ಬೇಕು. ಟೇಬಲ್ ಇಲ್ಲ, ಇವನ್ನೇ ಟೇಬಲ್, ಕಾಲಿಟ್ಟು ಟೇಬಲ್ ಹಾಕಿ ಆಡೋದು ನೋಡಿ. ನನಗೆ ಮತ್ತೆ ಅವ್ರಿಗೆ ಆಟ ಆಡ್ಲಿಕ್ಕೆ ಗೊತ್ತಿಲ್ಲ.
AC ಯಲ್ಲಿ ಕೂತು ಕೂತು ಸಾಕಾಯ್ತು. ಈಗ ಸ್ವಲ್ಪ ನಿಲ್ಲಿಸಿದ್ದಾರೆ ಬಿಸಿಲು ಕಾಯಿಸು ಅಂತ ನಾನು ಮತ್ತೆ ಅಜ್ಜ ಬಂದಿದ್ದೇವೆ. ಆಗ್ತಾ ಇಲ್ಲ. ಪೆಟ್ರೋಲ್ ತುಂಬಿರುವಂಥ ಟ್ಯಾಂಕರ್ಗಳು ಲೈನಲ್ಲಿದೆ. ಯಾವ ಪ್ಲೇಸ್ ಅಂತ ಸಂಜೆ ಕಟ್ಟಲು ಮೆತ್ತಗೆ ಮೈಯ ಮುಟ್ಟಲು ಎಲ್ಲ ಬಂತು ಸರ್ಕಾರ ಎಲ್ಲ ಓಲಾಡುವ ಎಲ್ಲ ಓಲಾಡುವ ಅಡದ ಸುತ್ತಮುತ್ತಲು ಜಾಸ್ತಿ ಕುಡ್ದು ಟೈಟ್ ಆಗೋ ನಿಮ್ಮ ಫ್ರೆಂಡಿಗೆ ಟ್ಯಾಗ್ ಮಾಡಿ. ಸರ್ಕಾರಿ ಶಾಪು ಬಡಬಿದ್ರಿ ಮುಲ್ಕಿ ಸುರತ್ಕಲ್ ಹಳೆಂಗಡಿ ಬ್ಯಾಂಗ್ಳೂರ್ ಆ ಬರ್ತದೆ ಬೇಗ ಮತ್ತೆ ಟೈಮಿಂಗ್ಸ್. ನಾವು ಬೇಡ ಅಂದ್ರೆ ಇವ್ರು ಪಾಪ ರೈಸ್ ತಕೊಂಡು ನಮ್ಗೆ ತಿನ್ನಿ ಅಂತ ಕೊಡ್ತಾ ಇರ್ತಾರೆ. ಇವರು ಅಜ್ಜ ಅವಾಗದಿಂದ ತಿನ್ನಕ್ ತಂದ್ರೆ ಅಂತಂದ್ರೆ ನಮ್ಗೆ ಕೊಡೋದೆಲ್ಲ ಶೇರಿಂಗು. ನೋಡಿ ಇದಕ್ಕೆಲ್ಲ ಎಷ್ಟು ಬೇಕಂತ ಹೇಳಿದ್ರೆ 235 ರೂಪಾಯಿ ರೈಸ್. ಇದು ಸ್ವಲ್ಪ ದಾಲ್, ಒಂದರಲ್ಲಿ ರೈಸು, ಇನ್ನೊಂದರಲ್ಲಿ ರೋಟಿ ಗೀಟಿ ಏನಾದ್ರು ಇರ್ಬೋದು, ರೋಟಿ ಗ್ರೇವಿ, ಮತ್ತೆ ಇದರಲ್ಲಿ ಏನೊಂದು ಕೊಟ್ಟಿದ್ದಾರೆ. ಅವೇ ಪನ್ನೀರ್ ಇದು ಪನ್ನೀರ್. ಚಪಾತಿ ಖಾಲಿದೇನಾ ನೋಡಿ ಇಲ್ಲಿ ಊಟ ಆದ್ಮೇಲೆ ಐಸ್ ಕ್ರೀಮ್ ಟ್ರೈನಲ್ಲಿ. ಬಟ್ ಊಟ ಅಷ್ಟು ಚೆನ್ನಾಗಿದೆ. ನಮ್ಮ ಪರಿಸ್ಥಿತಿ ಏನಂತ ಹೇಳಿದ್ರೆ ಊಟ ಆರ್ಡರ್ ಮಾಡಿಲ್ಲ ಪಾಪ. ನಮ್ಗೆ ಆ ಕಡೆ ಇರೋ ತಾತ ಮತ್ತೆ ಅಜ್ಜಿ ಕೊಟ್ರು ಐಸ್ ಕ್ರೀಮ್. ಅವ್ರಿಗೆ ಬೇಡ ಇತ್ತಂತೆ, ಬಟ್ ನಿಮ್ಗೋಸ್ಕರ ತಗೊಂಡು ಅಂತ ಪಾಪ ನನಗೆ ತೆಗೆದುಕೊಟ್ಟಿದ್ದಾರೆ. ನಮ್ಮ ಚಾನ್ಸ್ ಅವರಿಂದ ತಿಂತಾ ಇದ್ದಾರೆ. ನಮಗೆ ಕೊಟ್ಟಿದ್ದಾರೆ, ಅವ್ರು ತಿನ್ನಲ್ಲ ಅಂತ ಅಜ್ಜಿ ನನಗೆ ಕೊಡ್ತಿರೋದು. ಅವ್ರಿಗೆ ಥ್ಯಾಂಕ್ ಯು. ನೋಡಿ ಮೊದಲೇ AC ಚಳಿಗೆಲ್ಲಿ ಯಾರಿಗಾಗ್ತದೆ, ಈ AC ಐಸ್ ಕ್ರೀಮ್ ತಿನ್ನೋ ಮಜಾ ಇದೆಯಲ್ವಾ. ಆಗ ಪಾಪು ಮತ್ತೆ ಅವರಿದ್ದವರು ಅಷ್ಟೇ ನಮಗೆ ಕರ್ಬೂಜ ಹಣ್ಣು, ಸೌತೆಕಾಯಿ ಎಲ್ಲ ಕೊಟ್ಟಿದ್ರು. ನಾವು ತಿಂಡೆಲ್ಲ ಕೊಟ್ಟಿದ್ವಿ. ಈಗ ಅವರು ಆ ಕಡೆ ಬೇರೆ ಕಡೆ ಶಿಫ್ಟ್ ಆದರು ಸಿಟಿಗೆ ಅಂತೇಳಿ. ಇವ್ರನ್ನೀಗ ಅಷ್ಟೇ ದೇವರು ಒಂದಲ್ಲ ಒಂದು ಕಡೆಯಿಂದ ಕೊಡ್ತಾರೆ ಅಂತ ಹೇಳಿರೋದಕ್ಕೆ ಸಾಕ್ಷಿ ಇದೆ. ಯಾವುದೋ ಊರು ಪಾಪ ಅವರು ನಮ್ಮ ಪರಿಚಯ ಇಲ್ಲ, ಇಲ್ಲಿ ಪರಿಚಯ ನಮಗೆ ತಿನ್ನೋಕೆ ಆಗೋದಿಲ್ಲ. ಅವರು ಸಿಕ್ಕಿರೋ ಊಟದಲ್ಲಿ ಒಂದು ಊಟ ಅವ್ರು ಮಾಡಿ ನಮ್ಗೆ ಕೊಡ್ತಿದ್ದಾರೆ. ಅವ್ರು ಜಾಸ್ತಿ ಊಟ ಮಾಡಿ ಬಟ್ ಆದ್ರೆ ತಗೊಂಡು ಕೊಡ್ತಿದ್ದಾರೆ. ಪುಣ್ಯ. ಥ್ಯಾಂಕ್ ಯು. ಟ್ರೈನಲ್ಲಿ ಕೊಟ್ಟಿರೋ ಹಾಲಿನ ಪ್ಯಾಕೆಟ್ ಕೂಡ ಬಿಡದೆ ತಿಂತಾ ಇರೋದು. ನಾನು ಆಗೋದಿನ ಒಂದು 3 ಪ್ಯಾಕೆಟ್ ತಿಂದೆ. ಚೆನ್ನಾಗಿರುತ್ತೆ ಹಾಗೆ. ಹಾಲಿನ ಹುಡಿ ತಿನ್ನೋದಿಲ್ಲ. ಹಾಲಿನ ಹುಡಿ ತಿನ್ನೋದಿಲ್ಲ. ಪನ್ನೀರ್ ಬೀರ್ ಗತಿಗೆಲ್ಲ ಹಾಲಿನ ಹುಡಿ ತಿನ್ನುವ ವಿಧಾನ ನೋಡಿ. ಹೀಗೆ ಓಪನ್ ಮಾಡ್ಬೇಕು, ಹಿಂಗೆ ಗುಟ್ಕ ತರ. ಎಮ್ಮಿ ನೋಡಿ ಇಲ್ಲಿ ಊಟ ಚೆನ್ನಾಗಿಲ್ಲ ಅಂತ ನಾವು ಆರ್ಡರ್ ಮಾಡಿದ್ದು. ಬಟ್ ಇವನೊಬ್ಬ ಕವರ್ ಮಾಡಿದಾನೆ. ಈ ಪ್ಲಾಸ್ಟಿಕ್ ತೆಗಿಯಕ್ಕೆ 10 ನಿಮಿಷ ಬೇಕು, ಆ ಥರ ಆಗಿದೆ ನೋಡಿ. ಎಲ್ಲ ಹರಿಯೋದ್ರಲ್ಲಿ ನೋಡಿ. ಇದಕ್ಕೆ ಬಲ ಹಾಕಿದ್ರೆ ಆಗ್ತಾ ಇಲ್ಲ. ನಾಗೇಶನ ಅದು ಬಿಟ್ರೆ ಊಟ ಆರ್ಡರ್ ಮಾಡಿದ್ರೆ ನೋಡಿ, ಚಪಾತಿ 4 ಕೊಟ್ಟಿದ್ದೇನೆ ಯಾರಿಗೆ ಗುರು ಇವತ್ತಲ್ಲಿ. ಆಯ್ತು, ಆಗ್ತಾ ಇಲ್ಲ. ಬೇಗ
ಹರಿ ಬೇಗ ಹರಿ. ಈಗ ಭೋಪಾಲ್ ಪಾಸ್ ಆಗಿ ನಾವೀಗ ಭೋಪಾಲ್ ಪಾಸ್ ಆಗಿ ಹೋಗ್ತಿದ್ದೇವೆ. ನಾವು ನೆಕ್ಸ್ಟ್ ಝಾನ್ಸಿಗೆ ಹೋಗ್ಬೇಕು. ಭೋಪಾಲ್ ಎಸ್ ನಾವು ಫೈನಲ್ ಈಗ ಟೈಮ್ ಎಷ್ಟಾಯ್ತು? 3:30ಗೆ ಮಧ್ಯಪ್ರದೇಶದ ಝಾನ್ಸಿ ರೈಲ್ವೆ ಸ್ಟೇಷನ್ಗೆ ರೀಚ್ ಆಗಿದ್ವಿ. ಯಾವಾಗ ಮೊನ್ನೆ 22:11 ಹೊರಟಿರುವಂಥದ್ದು. ಇವತ್ತು 24 ಅಲ್ಲ, 24 ಅರ್ಲಿ ಮಾರ್ನಿಂಗ್ 3:30ಗೆ ರೀಚ್ ಆಗಿದ್ದೀವಿ. ಇಲ್ಲಿಂದ ನೆಕ್ಸ್ಟ್ ಈಗ ಇಲ್ಲಿಂದ ಪ್ರಯಾಗ್ರಾಜ್ ಹೋಗಬೇಕು. ಇಲ್ಲಿವರೆಗೆ ಬುಕ್ ಮಾಡ್ಕೊಂಡು ಆರಾಮಾಗಿ ಬಂದಿದ್ದೀನಿ. ಇಲ್ಲಿಂದ ಬೇರೆ ಟ್ರೈನಲ್ಲಿ ಹೋಗುವಂತಿದ್ದೀವಿ, ಎನ್ಕ್ವೈರಿ ಮಾಡ್ತಿದ್ದೀವಿ. ಏನು ಎತ್ತಂತ ಗೊತ್ತಾಗತ್ತೆ ನೋಡಿ. ಚಳಿ ಉಂಟು, ನಾನು ಜಾಕೆಟ್ ಬಿಟ್ಟು ಬಂದಿದ್ದೇನೆ. ಚಳಿ ಇಟ್ಟು ಚಳಿಗೆ ಒಳ್ಳೆ ಗಾಳಿ ಉಂಟು, ಎಲ್ಲ ಚಳಿಗೆ ಕವರ್ ಮಾಡ್ಕೊಂಡಿದ್ದಾರೆ. ಹೇಗಿದೆ ಅಂದರೆ ಎಲ್ಲ ಇಲ್ಲೆಲ್ಲೇ ಮಲ್ಕೊಂಡಿದ್ದಾರೆ. ಏನು ಕ್ಲೀನ್ ಎಲ್ಲ ಏನಿಲ್ಲ, ಅಲ್ಲಲ್ಲಿ ಎಲ್ಲ ಹೊರಗಡೆ ನಿಂತು ಅಪ್ಪ ಅನಿಸ್ತಿದೆ. ಅದು ಬಿಟ್ಟರೆ ವಾಶ್ರೂಮ್ ಹೋಗ್ಬೇಕಂದ್ರೆ ಇಲ್ಲಿ ಮಿನಿಮಮ್ 20 ರೂಪಾಯಿ ಕೊಟ್ಟರೆ ಒಳಗೆ ಹೋಗಕ್ಕೆ ಬಿಡೋದಿಲ್ಲ, ಅಂದ್ರೆ ಬಿಡಲ್ಲ. ಹಂಗಾಗಿದೆ. ಕೆಲವರೆಲ್ಲ ಅಲ್ಲಲ್ಲಿ ವೆಯ್ಟ್ ಮಾಡ್ಕೊಂಡು ಮಲಗಿದ್ದಾರೆ. ಎಲ್ಲ ಕಡೆ ಫುಲ್ಲು ರಶ್ ಇದೆ. ನಮ್ಮ ಪ್ರಯಾಣ ಏನು ಅಂತ ಇನ್ನೂ ಗೊತ್ತಿಲ್ಲ, ಪ್ಲ್ಯಾನ್ ಮಾಡಬೇಕಿನ್ನು. ಟ್ರೈನ್ 9:30ಗೆ ಅಂತೆ, ಏನು ಗೊತ್ತಿಲ್ಲ. ನೆಕ್ಸ್ಟ್ ಅಪ್ಡೇಟ್ ಕೊಡ್ತೇನೆ, ಕಾಯ್ತಾ ಇರಿ. ಎಸ್, ಟ್ರೈನ್ ಸಿಗಲಿಲ್ಲ 9 ಗಂಟೆಗೆ ಅಂತ ಹೇಳಿದರು, ಬಟ್ ಫುಲ್ಲು ರಶ್ ಇತ್ತು. ಬಟ್ ಇಲ್ಲ, ಕೆಲವು ಬುಕ್ ಮಾಡಿದವ್ರದ್ದು ಕ್ಯಾನ್ಸಲ್ ಆಗಿದೆ. ಹಾಗೆ ಅಲ್ಲಿ ಡಿಸ್ಕಸ್ ಮಾಡೋ ಕಾರ್ ಅವ್ರು ಬಂದು ಒಂದು 15,000 ಕೊಟ್ಟರೆ ಕರ್ಕೊಂಡು ಹೋಗ್ತೀನಿ. ಮತ್ತೊಂದು ಇಬ್ಬರು ಸಿಕ್ಕಿದ್ರು ಅವರೆಲ್ಲ ಒಂದು 6 ಜನ. ಆಮೇಲೆ ನೋಡಿದ್ರೆ ರಿಕ್ಷಾದವರು ಒಬ್ಳು 200 ರೂಪಾಯಿ ಕೊಡಿ, ಅಲ್ಲಿವರೆಗೆ ಬಿಡ್ತೇನೆ, ಅಲ್ಲಿಂದ ಬಸ್ ಉಂಟಂತ ಹೇಳಿದ್ರು. ಹಾಗೆ ಬಂದು ಬಸ್ಸಲ್ಲಿ ಬುಕ್ ಮಾಡಿದ್ದೇವೆ. ಬಟ್ ನಾವು ಐಡಿಯಾ ಮಂಡೇ ಉಪಯೋಗಿಸಿದ್ದೆ. 4 ಜನ ಡಬಲ್ ಸ್ಲೀಪರಲ್ಲಿ ಕೂತ್ಕೊಂಡು ಹೋಗುವಂಥ 3 ಅವರ್ ಜರ್ನಿ ಅಂತ. ಆಮೇಲೆ ಕಾನ್ಪುರ ಹೋಗಿ ಅಲ್ಲಿಂದ ಹೋಗಬೇಕು. ಹೇಗೆ ಉಂಟು ವ್ಯವಸ್ಥೆ, ಹೇಗೆ ಸುಸಜ್ಜಿತವಾಗಿ ಉಂಟಂತೆಲ್ಲ ನೋಡಿ ಹೇಳ್ತೇವೆ. ಸ್ವಲ್ಪ ಹೊತ್ತಲ್ಲಿ ಬಸ್ ಬರ್ತದೆ, ತೋರಿಸ್ತೀನಿ ಆಯಿತಾ. ಕ್ಯಾಚುಲೇಟರ್ ಫೈನಲಿ ಆಶಾ ಬಂದು ವೆಯ್ಟಿಂಗ್. ಲಗೇಜ್ ಎಲ್ಲ ಹಿಂದೆ ಹಾಕಿದ್ವಿ. ಇದರಲ್ಲಿಗೆ ಹೋಗೋದು ಹೆಚ್ಚು ಗಾಡೀಲಿ ಅರ್ಧ ಕಾನ್ಪುರ್ ತನಕ. ಎಸ್ ನೋಡಿ, ನಾವೀಗ ಡಬಲ್ ಸೀಟಲ್ಲಿ 4 ಜನ ಕೂತ್ಕೊಂಡು ಹೋಗ್ತಾ ಇದ್ದೇವೆ. ಇಲ್ಲ, ನಾವು ಎಷ್ಟು ನಮಗೆ ಕಂಫರ್ಟ್ ಆಗ್ತದೆ ಅಷ್ಟು ಕಂಫರ್ಟ್ ಆಗಿ ಹೋಗ್ತಿದ್ದೇವೆ. ಈಗ ಒಂದು ಎಷ್ಟು ಅವರ್ ಜರ್ನಿ ಇಲ್ಲಿಂದ? 3 ಅವರ್ ಜರ್ನಿ ಅಷ್ಟೇ. ಅಲ್ಲಿಂದ ಮತ್ತೆ ಬೇರೆ ವ್ಯವಸ್ಥೆ ಇದೆ, ಆ ವ್ಯವಸ್ಥೆಯನ್ನು ತೋರಿಸ್ತೇವೆ. ಈಗ 4 ಜನ ಹಾಗೆ ಅಷ್ಟೇ ಹೋಗೋದು. ಮುಂದಿನ ಪ್ರಯಾಣ ನೋಡೋಣ. ಓಕೆ, ಮುಂದಿನ ಪುರ ಕಾನ್ಪುರ ಅಲ್ವಾ? ಓಕೆ. ನೋಡಿದವ್ರು ಏನಂತಾರೆ? ಏನನ್ನಲ್ಲ, ನಾವು ನಮ್ಗೋಸ್ಕರ ಹೋಗೋದು. ನೋಡಿದವ್ರು 1000 ಅಂತಾರೆ. ಅದನ್ನೆಲ್ಲ ತಲೆಗೆ ಹಾಕೊಳ್ಳಿಕ್ಕೆ ಆಗಿಲ್ಲ ಅಲ್ಲ? ಹೌದು ಸರ್, ಹೌದೌದು. ನೋಡಿದವ್ರು ನೋಡ್ತಾರೆ ಅಷ್ಟೇ. ನಾವು ಅನುಭವಿಸಿ ಮಾತಾಡೋದಕ್ಕಿಂತ ಅಲ್ಲಿ ಕೂತ್ಕೊಂಡು ಹೇಳೋದು ಸುಲಭ ಅಲ್ಲ, ಗೊತ್ತಾಯ್ತಾ? ಅನುಭವ ಗುರು ಕೂಡ ಪಾಡ್ಗನ. ಬಸ್ ಹೊರಡ್ತು, ನಾವು ಹೋಗ್ತಾ ಇದ್ದೇವೆ. ಬಸ್ಸಿಂದ ಇಳಿದು ಇನ್ನೊಂದು 200 ಕಿಲೋಮೀಟರ್ ಉಂಟು ಅಂತ ಹೇಳಿದ್ದಾರೆ. ಬೇರೆ ಬಸ್ಸಲ್ಲಿ ಹೋಗ್ಬೇಕು, ಇವನು ಹೋಗುದಿಲ್ಲ ಅಂತೆ. ಹಾಗೆ ವಾಕ್ ಮಾಡ್ತಾ ಇದ್ದೇವೆ. ಹಿಂಗೆ ಹೆಲ್ಪ್ ಮಾಡಿದ್ದು, ಟ್ರೈನಲ್ಲಿ ಹೋದ್ರೆ ಬೆಟ್ಟ ಅಂತ. ಇವನ್ ತರ ಅಂದ್ರೆ ಅಲ್ಲಿ ಹುಟ್ಟಿದ್ರು, ಹಾಗೆ ರಂಗಣ್ಣ ಹೆಲ್ಪ್ ಮಾಡಿದ್ರು. ಇದೇ ಗಾಡಿ ಪದ, ಇದೇ ಟ್ಯಾಕ್ಸಿಗಳು ನೋಡಿ. ನಮ್ಮ ಕಡೆ ಗೂಡ್ಸು ರಿಕ್ಷಾ ಇರ್ತದಲ್ಲ ಹಾಗೆ ಇದೊಂದು ರಿಕ್ಷಾ ಗೂಡ್ಸು. ನೀನಲ್ಲ ಅದು. ಈಗ ಬಂದರೆ ಪುಣ್ಯಕ್ಕೆ ಟ್ರೈನ್ ಸಿಕ್ಕಿದೆ ಅಂತ ಅಲ್ಲಿ ಪಬ್ಲಿಕ್ ಅವರು ಹೇಳೋಕ್ಕೆ ಇದ್ದೇ ಆಯಿತು. ಅಲ್ಲಿಂದ ಈಗ ಬಂದು 1:30ಗೆ ಟ್ರೈನ್ ಅಂತೇಳಿ ನೋಡಿ ಈ ಥರ ಇದೆ. ನಿಮಗೆ ಇಲ್ಲಿ ಬಂದರೆ ಒಂದು 100 ರೂಪಾಯಿ ಕೊಟ್ಟರೆ ನೋಡಿ ಈ ಥರ ಫುಡ್ಡು ಬೆಡ್ಡು ಎಲ್ಲ ಸಿಗತ್ತೆ. 100-150 ಕೊಟ್ಟರೆ ಒಂದು 2 ಅವರ್ಸಿಗೆ. ಹಾಗೆ ಇಲ್ಲಿ ಇರೋಣ ಅಂತ ರೂಮ್ ಮಾಡೋ ಪ್ಲ್ಯಾನಲ್ಲಿ ಇದ್ದೇವೆ. ರೂಮ್ ಆಗಿ ಫ್ರೆಶ್ ಅಪ್ ಆಗಿ ಆಮೇಲೆ ಹೋಗೋದಂತ. ಓಕೆ ಅಲ್ವಾ ಗಣೇಶರೇ? ಓಕೆ
ನೋಡಿ ರೈಲ್ವೆ ಸ್ಟೇಷನ್ ಅಲ್ಲಿ ಒಳ್ಳೆ ಫೆಸಿಲಿಟಿ ಇಲ್ಲಿ. ಇದು 150 ರೂಪಾಯಿ ಕೊಟ್ಟರೆ 2 ಗಂಟೆಗೆ ಈ ಥರ ರೆಸ್ಟ್ ಮಾಡಲಿಕ್ಕೆ. ಇಲ್ಲೇ ವಾಶ್ರೂಮ್, ಸ್ನಾನ ಮಾಡೋಕ್ಕೆ ಎಲ್ಲ ವ್ಯವಸ್ಥೆಗಳಿದೆ. ಇಲ್ಲೇ ಕಾನ್ಪುರನ ಸ್ಟೇಷನಲ್ಲಿ ಇದೇ ಥರ ತುಂಬ ಇದೆ ನೋಡಿ. ಅಲ್ಲಿ ಫ್ರಂಟಲ್ಲೆಲ್ಲ ಇರುವಂಥದ್ದು ಚಿಕ್ಕ ಚಿಕ್ಕದು. ಹೀಗೆ ರೆಸ್ಟ್ ಮಾಡ್ಬೋದು ಇಲ್ಲಿ. ಈ ಥರ ಇಬ್ಬಿಬ್ಬರಿಗೆ ಕೂರೋ ಥರ ಕ್ಯಾಬಿನ್ಗಳಿದೆ, ಚೆನ್ನಾಗಿದೆ. ಹೀಗೆಲ್ಲ ರೆಸ್ಟ್ ಮಾಡ್ಬೋದು. ಹೀಗೆ ಸಣ್ಣ ಮನೆ ಥರ 150 ರೂಪಾಯಿ ಕೊಟ್ಟು ಇಷ್ಟು ಆರಾಮ್ಸೆ ರೆಸ್ಟ್ ಮಾಡ್ಬೋದು, ಸ್ನಾನ ಮಾಡ್ಬೋದು. ಎಲ್ಲ ರೂಮ್ ಎಲ್ಲ ಚಂದ ಉಂಟು, ಚೆನ್ನಾಗಿತ್ತಲ್ವಾ? ಇಲ್ಲಿಂದ ಹೊರಟ್ವಿ. ಈಗ ನನಗೆ 1:35ಕ್ಕೆ ಟ್ರೈನು. ಪುಣ್ಯಕ್ಕೆ AC ಸಿಕ್ಕಿದೆ. ಅಲ್ಲಿಂದ ಪ್ರಯಾಗ್ರಾಜ್ ಹೋಗ್ತಿದ್ರೆ ರೆಡಿ ಆಗ್ತಿದ್ದಾರೆ, ಬನ್ನಿ ಹೋಗುವ. ನಾವೀಗ ಪ್ರಯಾಗ್ರಾಜ್ಗೆ ಟ್ರೈನ್ ಬುಕ್ ಮಾಡಿದ್ವಿ. ಟ್ರೈನ್ ಆಲ್ರೆಡಿ ಇದೆ, ಓಡ್ತಾ ಇದ್ದೀವಿ. 1:15 ಹೊರಡುತ್ತೆ. ಹಾಗೆ ಹೋಗ್ತಾ ಇದೆ. ಊಟ ಮಾಡಲಿಲ್ಲ, ಊಟ ಪಾರ್ಸಲ್ ತಗೊಂಡಿದೆ, ಹೋಗುದು ಇನ್ನು. ಇದೆ ನೋಡಿ ನಮ್ದು B3 ಹತ್ತುತ್ತಾ ಇದ್ದೇವೆ. ಟ್ರೈನ್ ಚಿಕ್ಕಿತ್ತು. ಚಿಕ್ಕ ಕೂಡಲೇ ಊಟ ಮಾಡೋ ಕಾರ್ಯಕ್ರಮ ಮಾಡಿದ್ದೀನಿ ಆಲ್ರೆಡಿ. ನಿಮ್ಗೆ ಲಾಸ್ಟ್ ಮೆಸೇಜ್ ನಮಗೆ ತಿನ್ಲಿಕ್ಕೆ ತಂದ್ರೆ ವ್ಯವಸ್ಥೆ. ಇಲ್ಲಿಂದೊಂದು ಬೇಗ 4:15ಕ್ಕೆ ರೀಚ್ ಆಗ್ತೇವೆ. ಹಾಗೆ ನೋಡಿ, ಇವ್ರು ಇಳಿಲಿಕ್ಕೆ ಬಿಡ್ತಿಲ್ಲ. ಎಲ್ಲ ಬಂದು ರಿಟರ್ನ್ ಹೋಗ್ತಿರೋದು. ಕ್ಯಾನ್ ಹಿಡ್ಕೊಂಡು ಹೋಗ್ತಿದ್ದಾರೆ. ಫೈನಲಿ ರೀಚ್ ಆದ್ವಿ. ಹೋಗ್ಬೇಕೀಗ. ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ. ಫೈನಲಿ ಈಗ ಇಳಿದು ಹೋಗ್ತಾ ಇದ್ದೀವಿ. ಹೋಗ್ಲಿಕ್ಕಿದೆ, ಸ್ವಲ್ಪ ದೂರ ಇದೆ. ರಾಮಾಯಣದ ಕಥೆಗಳನ್ನು ಹೇಳುವಂತ ಸ್ತಬ್ಧ ಚಿತ್ರಗಳು ಗೋಡೆಯ ಮೇಲೆ. ಏನ್ ಗೊತ್ತಾ, ನಾವು ಫ್ರೀ ಇರೋದ್ರಿಂದ ಇಲ್ಲಿ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಿದೀವಿ. 1-2-3 ಕಿಲೋಮೀಟರ್ ಅಷ್ಟೇ ನಡಿಬೋದು, ತೊಂದ್ರೆ ಇಲ್ಲ. ಈ ಆಟೋದವರೆಲ್ಲ ಡಬಲ್ ಚಾರ್ಜ್ ಹೇಳ್ತಾರೆ. ನಮ್ಗೆ ಅಲ್ಲಿಂದ ಬರುವವ್ರಿಗೆ ಅಷ್ಟು ಹೆಲ್ಪ್ ಮಾಡಿದ್ದು ಸ್ವಲ್ಪ ಲೋಕಲ್ ಅವರೇ ಹಿಂಗೋಗಿ ಅಂತ ಸಜೆಷನ್ ಕೊಟ್ರು. ಇಲ್ಲಾಂದ್ರೆ ನಾರ್ಮಲ್ ಬಂದ್ರೆ ನಿಮ್ಮ ಜೋಬು ಹರಿದು ಹಾಕ್ತಾರೆ ಎಲ್ಲರೂ. ಹಾಗೆ ಎಲ್ಲ ರಿಟರ್ನ್ ಹೋಗ್ತಿರೋರು ಜಾಸ್ತಿ ಇದ್ದಾರೆ. ಇನ್ನು ನೋಡಿ, ನನ್ನ ಮಕ್ಕಳು ಕುತ್ಕೊಂಡು ತಿಂತವ್ರೆ. ಹಾಗೆ ಹೋಗ್ತಾ ಇದ್ದೀವಿ. ಇಲ್ಲೇ ಅಣ್ಣ, ಇಲ್ಲೇ ಅಡಿಗೆ ಎಲ್ಲ ಮಾಡ್ತಿದ್ದಾರೆ. ಅಷ್ಟೇ, ಬನ್ನಿ ಹೋಗುವ. ಶ್ರೀನಿವಾಸ ಸ್ಕೂಲ್ ಪಾಪ ಇವರಿಗೆ ರಜೆ ಇಲ್ಲ. ಮಕ್ಕಳಿಗೆ ರಜೆ ಕೊಟ್ಟು ಕಂಟಿನ್ಯೂಸ್ ರಜೆ ಕೊಟ್ಟಿದ್ರೇನೋ, ರಜೆ ಇಲ್ಲ. ಎಲ್ಲ ಇಲ್ಲೇ ನಿಂತ್ಕೊಂಡು ಮರದ ಬುಡದಲ್ಲಿ ನಿಂತ್ಕೊಂಡು ನೋಡ್ತಿದ್ದಾರೆ. ಹೇಗೆ ತುಂಬಿಕೊಂಡು ಹೋಗ್ತಿದ್ದಾರೆ ಅಂದ್ರೆ ಹಿಂಗೆ. ಈಗ ದುಡ್ಡು ಮಾಡೋ ಟೈಮ್ ಅವ್ರಿಗೆ. ಹಾಯಾಗಿ ಸಂಜೆಯ. ಎಲ್ಲರ ಕೈಯಲ್ಲಿ ಕ್ಯಾನ್ ವಾಟರ್ ಕ್ಯಾನ್ ಎಲ್ಲ ನೀರು ತುಂಬಿಸ್ಕೊಂಡು ಹೋಗ್ತಿದ್ದಾರೆ. ಐ ಲವ್ ಪ್ರಯಾಗ್ರಾಜ್. ಕುಂಭಮೇಳ ಇರೋದಕ್ಕೆ ಇಲ್ಲಿಂದ ಲಕ್ಷಾಂತರ ಕೋಟಿ ಭಕ್ತರೆಲ್ಲ ಬಂದು ಹೋಗಿದ್ದಾರೆ. ಇಲ್ಲಂತ ಹೇಳಿದ್ರೆ ಇವರಿಗೆ ಅಪರೂಪ ಬರ್ತಿದ್ರೇನೋ ಅಲ್ಲ. ಹಾಗೆ ಹೋಗ್ತಾ ಇದ್ದೇವೆ, ನಡ್ಕೊಂಡು ಹೋಗುವ ಅಂತ. ನೋಡಿ, ನೇಪಾಳ ಫುಲ್ ಸೆಟ್ ಇದೆ ಅವ್ರದ್ದು, ನೇಪಾಳದವ್ರದ್ದು. ನೋಡಿ, ಈಗ ಜನಸಾಗರ. ಆ ಕಡೆಯಿಂದ ಜನ ಬರ್ತಿದೆ, ಈ ಕಡೆಯಿಂದ ಜನ ಬರ್ತಿದೆ. ಫುಲ್ಲು ಎಲ್ಲ ಗೋಯಿಂಗ್. ಇಲ್ಲೆಲ್ಲ ಗಂಗಾ ಜಲ ತಗೊಂಡೋಗೋರಿಗೆ ಕ್ಯಾನಿನ ವ್ಯವಸ್ಥೆ ಎಲ್ಲ ಉಂಟು. ನಡ್ಕೊಂಡು ಹೋಗುವಾಗ ಬಾಲ್ಕೆಗೆ ಅಲ್ಲಲ್ಲಿ ದಂಪು ವಾಹನಗಳ ವ್ಯವಸ್ಥೆ ಕೊಟ್ಟಿದೆ. ಅಷ್ಟೇನು ಇಲ್ಲ ಅನ್ಸತ್ತೆ ಅಲ್ವಾ ಗಣೇಶ್ ಅವ್ರು? ಏನ್ ಹೇಳ್ತೀರಾ? ಕ್ರೌಡ್ ಇದೆ ಸರ್, ಸ್ವಲ್ಪ ಇದೆ. ಆ ಕಡೆ ಇದೆ ಕ್ರೌಡ್ ಜಾಸ್ತಿ ಇರೋದಕ್ಕೆ ನಾವು ಈ ಕಡೆ ಬರ್ತಿದ್ದೀವಿ. ಈ ಕಡೆ ಸ್ವಲ್ಪ ಕ್ರೌಡ್ ಕಡಿಮೆ ಇದೆ. ಬಟ್ ನೀವು ನೋಡಿರೋ ರೀಲ್ಸ್ ಎಲ್ಲ ನೋಡಿರ್ತೀರಾ, ಅದರಲ್ಲಿ ಇರುವಾಗಿಲ್ಲ. ಅದರಲ್ಲಿ ಇರುವಾಗ ಇವತ್ತಿಲ್ಲ. ಆಕ್ಚುಲಿ ನಾಳೆ ನಾಡಿದ್ದು ಇರ್ಬೋದು ಅಂತ ಅನಿಸ್ತಿದೆ. ಧನ್ಯವಾದ. ಹೇಳಿ. ಇಲ್ಲಿ ಅಷ್ಟೊಂದು ಏನು ಕಾಣಿಸ್ತಾ ಇಲ್ಲ ಸದ್ಯಕ್ಕೆ. ಬಟ್ ಮುಂದೆ ಹೋಗ್ತಾ ನೋಡ್ಬೇಕು ಎಷ್ಟು ಇರ್ಬೇಕಂತ. ಸ್ವಲ್ಪ ಕಮ್ಮಿ ಇದ್ರೆ ನಮ್ ನಸೀಬು ಅಂತ ಹೇಳ್ಬೋದು. ಕೈಯಲ್ಲಿ ತಿರುಗಿಸಿ
ಇವ್ರದ್ದು ಕೈ ಕೆಲಸ ನೋಡಿ, ಕೈ ಕೆಲಸ. ಗಣೇಶ ಹೆಲ್ಪ್ ಮಾಡ್ಲಿಕ್ಕೆ ಹೋಗಿದ್ದ ಕೈ ಅಂಗಡಿ ಮೇಲ್ಲ. ಓ ಅಂಗಡಿ ಅಲ್ಗೋದುಂಡು ಒಂದು ಸುಲಭ 4 ಸಲ ತಿರ್ಗ ಬೇಗ ಕೊರ್ಪಣ್ಣ ತಿಗೋಡು ಕೆಪ್ತಂಡೆ ಅಂಗಡಿಯನ್ನ ಕುಣಿಸ್ತಿದ್ದಾನೆ ಒಬ್ಬ. ಹಾ ಪಂಡ ಸುಲಭ ಪಂಡತ ಮಗ ಸುಲಭ. ಹಾ ಹಾ ಅವಾಗ್ಲ ಮೋತಿಲಾಲ್ ನೆಹರು ಕಾಲೇಜ್ ಇಲ್ಲೇ ಇರೋದು. ಗೊಂದಿಯಲ್ಲಿ ಹೋಗುವ ಪ್ರಯತ್ನ. ಪ್ರವೀಣ ಬರ್ಲಿಲ್ಲ, ಬಸ್ ವ್ಯವಸ್ಥೆ ಮಾಡಿದ್ದಾನೆ ಪ್ರವೀಣ್ ಅಂದೆ ಫುಲ್ಲು. ಡ್ರೀಮ್ ಆನ್ ವೀಲ್ ಅಂತ, ವೀಲಲ್ಲೇ ಮಲಗಬೇಕು. ಈ ತರ ವ್ಯವಸ್ಥೆ ಕೂಡ ಉಂಟು, ಬೇಕಾದ್ರೆ ಸೈಕಲ್ ಅಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ನಡ್ಕೊಂಡು ಹೋಗ್ತಾ ಇದ್ದೇವೆ. ವಿದ್ಯುತ್ ದೀಪಗಳಿಂದ ಅಲಂಕೃತವಾದ ಈ ಸುಂದರ ನಗರವನ್ನ ಕಣ್ಣು ತುಂಬಿಸಿಕೊಳ್ಳಿ. ಎತ್ಕೊಂಡು ಹೋಗ್ಲಿಕ್ಕೆ ಕೂಡ ವ್ಯವಸ್ಥೆ ಉಂಟು, ಕೂಲಿ ಸಿಗ್ತಾರೆ. ಹಲೋ 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 ಲಗೇಜ್ ಲಗೇಜ್ ಕಿತ್ನಾ 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 ಭಯ್ಯ ಕಿತ್ನಾ ಲಗೇಜ್. ಎಷ್ಟು ಗಲೀಜಾಗುತ್ತೆ ಅಷ್ಟು ಕ್ಲೀನ್ ಮಾಡಕ್ಕೆ ಕಾರ್ಮಿಕರು ಇದೇ ಇದ್ದಾರೆ, ಪೌರ ಕಾರ್ಮಿಕರು. ಪಾಪ ಕೋಟ್ಯಾನ್ ಜನ ಬರ್ಬೇಕಾದ್ರೆ ಎಲ್ಲ ಕ್ಲೀನ್ ಇರ್ಬೇಕಲ್ಲ ಪಾಪ, ಡೈಲಿ ಕ್ಲೀನ್ ಮಾಡ್ತಿದ್ದಾರೆ. ಪಾರ್ಕಿಂಗ್ ಏರಿಯಾ ಕುಂಭಮೇಳದ್ದು ಅದಕ್ಕೆಲ್ಲ ವ್ಯವಸ್ಥೆ ಮಾಡಿರೋದು. ಇಲ್ಲಿ ಟೆಂಟ್ಗಳಿದೆ, ಎಲ್ಲ ಇದೆ. ಸೀದಾ ಸೆಕ್ಟರ್ 1 ನಲ್ಲಿರುವಂಥದ್ದು ಮಲ್ಕೊಳ್ಳಿಕ್ಕೆ ಎಲ್ಲ ವ್ಯವಸ್ಥೆಗಳು. 3 ರೂಪಾಯಿ ಕೊಟ್ಟರೆ ಸಿಗ್ತದೆ. ಕಾಲೇಜ್ ಎಲ್ಲ ಗೊತ್ತಿರೋ ನೋಡ್ಬೇಕು. ಇಲ್ಲ ಇಲ್ಲಿ ಎಸ್, ಈಗ ನಾವು ತಿಂಡಿ ಮಾಡುವಂತ ಇಲ್ಲಿ ಬಂದು ಆಂಧ್ರದವರು ಒಂದು ಶಾಪ್ ಇದೆ ದೋಸೆ ತಿನ್ನುವಂತ. ಆಮೇಲೆ ಸ್ವಲ್ಪ ಸಂತೆ ತಿರುಗ್ಲಿಕ್ಕೆ ಹೋಗ್ತೇವೆ. ಹಾಗೆ ಬನ್ನಿ. ಈ ಪ್ಲೇನ್ ದೋಸೆ ಆರ್ಡರ್ ಮಾಡಿದೀವಿ, ಕೊಟ್ರು ಅನ್ನ ಹೇಗಿದೆ ಗೊತ್ತಿಲ್ಲ, ತಿನ್ನುವ. ಇಂದ ಇಲ್ಲಿಗೆ ಸಂಗಮ ಇರುವಾಗಲೇ ಸ್ನಾನಕ್ಕೆ ಹೋಗುವಂತದ್ದು. ಬಟ್ ಇಲ್ಲಿ ನೋಡಿ, ಇಲ್ಲೆಲ್ಲ ಗಲೀಜಾಗ್ಬಾರ್ದು ಅಂತ ಹೇಳಿ ನೆಲಕ್ಕೆ ಎಲ್ಲ ಹಾಸು ಹಾಕಿದ್ದಾರೆ, ಅದು ತಗಡು ಶೀಟಿದ್ದು ಹಾಕಿದ್ದಾರೆ, ಚೆನ್ನಾಗಿದೆ. ಬಟ್ ಇಲ್ಲಿ ಜಾಸ್ತಿ ನಿಮ್ಗೆ ನೋಡಿ ಈ ತರ ಕ್ಯಾನ್ಗಳು ಮತ್ತು ಹೂಗಳು, ತೆಂಗಿನಕಾಯಿಗಳೇ ಮಾರೋದು ಜಾಸ್ತಿ ಕಾಣಿಸಿಗುತ್ತೆ. ನೀರಿಗೆ ಅಲ್ಲಿ ಹಾಕುವಂಥದ್ದು. ಹಾಗೆ ಇದ್ರೊಳಗೆ ಹೋಗ್ಲಿಕ್ಕೆ ಆಗ್ತದೆ ಗೊತ್ತಿಲ್ಲ, ಹೋಗುವಂತ ನೋಡ್ತಿದ್ದೇವೆ. ಬಟ್ ಚಳಿ ಉಂಟಿಲ್ಲಿ, ಚಳಿ ಒಳಗೇನು ಅಷ್ಟೇ ನಮ್ಗೆ ಚಳಿ ಆಗ್ತಿತ್ತು ಟೆಂಟ್ ಒಳಗಡೆ. ಇಲ್ಲೂ ಚಳಿ ಇದೆ, ಕೂಲ್ ಇದೆ. ಬನ್ನಿ, ಇಲ್ಲೊಂದು ರಾಮ ಮಂದಿರದ್ದು ಒಂದು ಇದು ಮಾಡಿದ್ದಾರೆ, ಅಲ್ಲಿ ಹೋಗುವಂತ ಇದ್ದೇವೆ. ಬನ್ನಿ ಹೋಗುವ. ಎಸ್ ನೋಡಿ, ಫುಲ್ಲು ಆಟೋದವ್ರಿಗೆಲ್ಲ ಎಲ್ಲ ಇದೆ. ಇಲ್ಲೇನೋ ಕಿರಿಚೋದೆಲ್ಲ ಹಾರರ್ ಹೌಸ್ ಇದೆ ಅನ್ಸುತ್ತೆ, ಕಿರಿಚೋದು ಕೇಳ್ತಿದೆ. ನೋಡಿ ಇಲ್ಲಿ ಅಯೋಧ್ಯೆ ತರ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಇದು ದುಡ್ಡು ಕೊಟ್ಟು ಹೋಗ್ಬೇಕಂತ ಇವ್ನು ನೋಡಿ ಒಬ್ಬ ಕಸರತ್ತು ಮಾಡಿ ಅಲ್ಲಿಂದ ಫೋಟೋ ತೆಗಿತಾನೆ. ಹೋಗ್ಲಿಕ್ಕೆ ಟಿಕೆಟ್ ಕೌಂಟರ್ ಇದೆ, ಒಬ್ರಿಗೆ 50 ರೂಪಾಯಿ ತರ ಹೋಗ್ಬೇಕು. ಹೋಗ್ತಾ ಇದ್ದೇವೆ ಒಳಗೆ. ಹೋಯ್ ಚಪ್ಪಲ್ ಇಡ್ಲಿಕ್ಕೆ 10 ರೂಪಾಯಿ ಕೊಡ್ಬೇಕಂತ ಇಲ್ಲೇ ಚಪ್ಪಲ್ ಇಟ್ಟು ಹೋಗಿದ್ದೇವೆ. ಅಲ್ಲಿ ಮಲಗಿದ್ದಾರೆ. ನಾವು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೇಮ್ ಅಯೋಧ್ಯೆ ತರನೇ ಫೀಲ್ ಕೊಡುತ್ತೆ. ಅಯೋಧ್ಯೆಗೆ ಹೋಗ್ಲಿಲ್ಲ, ಬಟ್ ಆದ್ರೆ ಹೋಗೋದವ್ರಿಗೆ ಇಲ್ಲೇ ಬಂದು ಫೋಟೋ ಎಲ್ಲ ತಗೋಬಹುದು, ಅಷ್ಟು ಚೆನ್ನಾಗಿದೆ, ಸಖತ್ತಾಗಿದೆ, ಸೂಪರ್. ಎಸ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ತುಂಬಾ ಚೆನ್ನಾಗಿದೆ. ಎಲ್ಲ ಫೋಟೋ ಶೂಟ್ಗಳೇ ಜಾಸ್ತಿ ಆಗ್ತಾ ಇದೆ. ಒಳಗಡೆ ಹೋಗ್ತಾ ಇದ್ದೇವೆ. ಚೆನ್ನಾಗಿ ಮಾಡಿದ್ರು, ಸೂಪರ್. ನಮ್ಗೆ ರಾಮ ಮಂದಿರದಲ್ಲಿರುವಂತ ರಾಮನ ವಿಗ್ರಹ ತರನೇ ಮಾಡಿದ್ದಾರೆ. ಒಳಗಡೆನಷ್ಟೇ ಚೆನ್ನಾಗಿ ಸೇಮ್ ಮಾಡಿದ್ದಾರೆ. ಸೂಪರ್. ರಾಮನ ವಿಗ್ರಹವನ್ನೇ ನೋಡಿದಷ್ಟು ಚೆನ್ನಾಗಿದೆ.
ಹಾಗೆ ಮಾಡಿದಾರೆ ಅಂತ ಹೇಳಿದ್ರೆ ಅಯೋಧ್ಯೆಯಲ್ಲಿರೋ ಥರನೇ ಚೆನ್ನಾಗಿ ಮೇಲ್ಗಡೆ ಎಲ್ಲ ಕೆತ್ತನೆಗಳು. ತುಂಬಾ ಚೆನ್ನಾಗಿದೆ ನೋಡಿ. ಸುಮ್ಮನೆ ಸುತ್ತಾಡೋಣ ಅಂತ ಇಲ್ಲಿ ಬಂದ್ವಿ. ಎಲ್ಲ ಇಲ್ಲೇ ಇರುವಂತದ್ದೆಲ್ಲ ಶಾಪಿಂಗ್ ಮಾಡೋರಿಗೆಲ್ಲ ಎಲ್ಲ ಇದೆ, ಬಟ್ ಯಾವ್ದು ನಮ್ಗೆ ಹಿಡಿಸೋ ತರ ಇಲ್ಲ. ಸುಮ್ಮನೆ ನೋಡ್ಕೊಂಡು ಹೋಗ್ತಾ ಇದ್ದೇವೆ. ಬನ್ನಿ, ಇಲ್ಲಿ ವೆರೈಟಿ ಇದೆ, ಫ್ಯಾನ್ಸಿಗಳು ಜಾಸ್ತಿ ಇದೆ. ಹಾಗೆ ನೋಡ್ಕೊಂಡು ಹೋಗ್ತಾ ಇದ್ದೇವೆ. ಇಲ್ಲಿ ಕೊಟ್ಟಿದ್ದಾರೆ ಕೂದಲು ಬಿಟ್ಕೊಂಡು ಹಾಕಿ ಪಿಕ್ಕಿ. ನೋಡಿ ಎಷ್ಟು ಜನ ಆಟ ಆಡ್ತಿದ್ದಾರೆ ಅಂತ ಹೇಳಿದ್ರೆ, ಇಲ್ಲೊಬ್ರು ಫಾರಿನ್ ಅವರು ಇದ್ದಾರೆ ನೋಡಿ, ಅವರು ಅಷ್ಟು ಕ್ಯಾಪ್ಚರ್ ಮಾಡ್ತಿದ್ದಾರೆ. ಎಲ್ಲ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾರೆ. ಗಾಡಿ ದುಡ್ಲಿಕ್ಕೆ ಜನ ಇಲ್ಲ ಹೇಳಿದಕ್ಕೆ ಇಲ್ಲಿ ಕೆಲಸ ಮಾಡ್ತಿದ್ದಾನೆ ಗಣೇಶ್ ಕುಂದಾರ್. ಭಯ್ಯ ಕಿತ್ನಾ ಅಲ್ಲಿ ಜತ್ತಲ್ಲ ಅಲ್ಲಿ ಹಸಿವಾದಾಗ ಇದೆ. ಹೊರಗಡೆ ಸುತ್ತಾಡ್ಕೊಂಡು ಬಂದು ಈಗೆಲ್ಲ ಮಲಗಿದ್ದೀವಿ. ಎಲ್ಲ ಮಲ್ಕೊಂಡಿದ್ದಾರೆ. ಇಲ್ಲೆಲ್ಲ ಮಲಗಿದ್ದಾರೆ ಕೆಲವರು. ನಾವು ಕೂಡ ಇನ್ನು ಮಲ್ಕೋದು. ಇದೇ ಥರ ಅಕ್ಕಪಕ್ಕದಲ್ಲಿ ಒಂದು 4-5 ಕೊಠಡಿಗಳು ಹೀಗೆ ಜಾಸ್ತಿ ಇದೆ. ಎಲ್ಲ ಮಲಗಿದ್ದಾರೆ. ಓಕೆ, ಮತ್ತೆ ನಾಳೆ ಸಿಗುವ. ಇವತ್ತಿನ ನಮಗೆ ಗುಡ್ ನೈಟ್. ನಾವೆದ್ದು ಹೆಲಿಕಾಪ್ಟರ್ ಅಲ್ಲಿ ಹೋಗ್ತಾ ಇದ್ದೇವೆ. ನೆಕ್ಸ್ಟ್ ಎದ್ದು ಹೊರಗಡೆ ಬಂದಿದ್ವಿ. ಫುಲ್ಲು ಕ್ರೌಡ್, ಜನ ಬರ್ತಾ ಇದೆ ಎಲ್ಲ ಕಡೆ. ಫುಲ್ಲು ರಶ್ ಅಂಡ್ ಧೂಳುಮಯ. ಸಾಗರ ಅಲ್ಲೋಲ ಮರ, ಇದು ಪ್ರಯಾಗ್ರಾಜ್ ನೋಡಿ. ಇಲ್ಲೇ ಕಟ್ಟಿಂಗು, ಇಲ್ಲೇ ಡೈ ಎಲ್ಲ ಮಾಡ್ತಾರೆ. ಅಯ್ಯಯ್ಯೋ, ತಯಾರಿಕೆಗಾಗಿ ಎಲ್ಲರೂ ನನ್ನ ಜ್ಯೂಸ್ ಕುಡಿಯುವಂತ ಪ್ಲಾನ್. 10 ರೂಪಾಯಿ ಇಲ್ಲಿ ಫುಲ್ಲು ಅವ್ರದ್ದೆ, ಕೋಕಾ ಕೋಲಾ ಅವ್ರದ್ದೆ. ಮಹಾಕುಂಭ 2025 ಇದಂತ ಶಾಲ್ಗಳಲ್ಲಿ ನೋಡಿ, ಇಲ್ಲಿ ಕೂಡ ಕನ್ನಡದಲ್ಲಿ ಕೂಡ ಬರೆದಿದ್ದಾರೆ. ತುಂಬ ಖುಷಿ ಆಯಿತು. ಮಹಾಕುಂಭ. ನಾವೀಗ ಸಂಗಮ ಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮಿಡ್ ನೈಟ್ ಹೋಗೋ ಪ್ಲಾನ್ ಇತ್ತು, ನೋಡ್ಬೇಕು, ಮತ್ತೆ ಹೋಗ್ಬೇಕು. ಬಟ್ ಯಾಕಂತಂದ್ರೆ ನಾಳೆ ಶಿವರಾತ್ರಿ ಆಗಿರೋದ್ರ ಕ್ರೌಡ್ ಇರ್ಬೋದು ಅಂತ ಈಗಲೇ ಹೋಗ್ತಾ ಇದ್ದೇವೆ. ರುದ್ರಾಕ್ಷಗಳೆಲ್ಲ ಸಿಗ್ತದೆ, ಯಾವ್ದು ಒರಿಜಿನಲ್ ಯಾವ್ದು ಗೊತ್ತಾಗಲ್ಲ. ಸೊ ಈಗ ಹೋಗ್ತಾ ಇದ್ದೇವೆ. ಸಂಗಮ್ ಹೋಗುವಂತ ದಾರಿ ಇದು. ಪ್ರಯಾಗ್ರಾಜ್ ಮಹಾಕುಂಭ ಎಂಟ್ರೆನ್ಸ್. ಅವಸ್ಥೆ ನೋಡಿ, ಗಾಂಧೀಜಿಯನ್ನು ಇಲ್ಲಿ ಕೂರಿಸಿದ್ದಾರೆ ಮಿಡ್ಲಿ ರೋಡಲ್ಲಿ. ಜನವೋ ಜನ. ಇವ್ರದಷ್ಟು ಬದುಕು ಕಾದಂಬರಿ. 120 ಸೆಕೆಂಡ್ ಹ್ಯಾಂಗ್ ಮಾಡಿದ್ರೆ 1000 ಪ್ರೈಸ್ ಕೊಡ್ತಾರೆ ಅಂತ ಎಲ್ಲ ಟ್ರೈ ಮಾಡ್ತಿದ್ದಾರೆ. ಕಟ್ರೇಜ್ ಜಡ मेरा विश्वास तुम्हारा गलत नहीं दूंगी। भगवान का आशीर्वाद है, क्या समझ रहे जब नेपाल से बिक जाएगी, एक आदमी 1000 का 10 ಇವರನ್ನ ನಾನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆ. ಈಗ ಇವತ್ತೇ ನೋಡ್ತಿದ್ದೀನಿ, ಲೈವ್ ಸಿಕ್ಕಿದ್ರು. ಎಲ್ಲ ಸಾಧುಗಳು ಹೋಗಿದ್ದಾರೆ ಹಾಗೆ. ನೋಡಿ, ಇವರು ಮುಳ್ಳಿನ ಇದ್ರ ಮೇಲೆ ಕೂರ್ತಾರೆ ಅನ್ಸತ್ತೆ.
ಈ ಭೂತಾನಿದ್ದು ರಾಜ ಕೂಡ ಬಂದಿದ್ರು ಇಲ್ಲಿ, ಅವರಿಗೆ ವೆಲ್ಕಮ್ ಅಂತ ಹಾಕಿದ್ದಾರೆ. ನೋಡಿ ಬಿಸಿ ಬಿಸಿ ಟೀ ತಗೊಂಡು ಹೋಗ್ತಿದ್ದಾರೆ, ಅದರ ಕೆಳಗೆ ಬೆಂಕಿ ಹಾಕಿದ್ದಾರೆ, ಬಿಸಿ ಬಿಸಿ. ಇವ್ರಿಗೊಂದು ರುದ್ರಾಕ್ಷಿ ಕೊಟ್ರು. ಸಾಗರ ಇಲ್ಲೆಲ್ಲ ಜನ ಹೇಗಿದೆ ಅಂತ ಹೇಳಿದ್ರೆ ತುಂಬಾ ಕ್ರೌಡ್ ಇದ್ದಾರೆ. ಈ ಕ್ಯಾನ್ ಬೇಕಂತ ಇಲ್ಲಿ ವೆಯ್ಟ್ ಮಾಡ್ತಿದ್ದಾರೆ. ಅವ್ರು ಇಲ್ಲಿ ನೋಡ್ತಾನೆ ಇದ್ದಾರೆ, ಪಕ್ಕದವ್ರ ಹತ್ರ ಜಗಳ ಮಾಡ್ತಿದ್ದಾರೆ ನೋಡಿ. ನೋಡಿ ಎಷ್ಟು ದೂರ ಹೋಗ್ಬೇಕಂದ್ರೆ ಇವರೆಲ್ಲ ನಾಮ ಎಷ್ಟು ದೊಡ್ಡದು ಹಾಕ್ತಾರೆ ನೋಡಿ. ಹೇಗಿದೆ ಸ್ವಾಮಿ? ನಂದಿ ದ್ವಾರ. ತಗೊಂಡು ಬಂದು ಸುಸ್ತಾದವ್ರಿಗೆ ಇಲ್ಲೆಲ್ಲ ಇದೆ. ಬಳ್ಳಾಲಿ ಬೆಂಡ್ ಆದವ್ರಿಗೆ ಸೆಂಟ್ರಲ್ ಎಲ್ಲ ಹೀಗೆ ಉಂಟು. अमृत का दुकान, छोटा दुकान है अमृत का. ಸಂಗಮ್ ದ್ವಾರ ಹತ್ರ ಬಂದ್ವಿ. ಸಂಗಮ ದ್ವಾರ ಫೈನಲಿ ಸಂಗಮ್ ಹತ್ರ ರೀಚ್ ಆಗಿದ್ದೀವಿ ನೋಡಿ. ಆಗಲಿ ಸಂಗಮ ಅಲ್ಲಲ್ಲಿ ಸಂದುಗಂದಿಯಲ್ಲಿ ಎಲ್ಲ ಪಾಸ್ ಆಗ್ತಾ ಬರ್ತಾ ಇದ್ದಾರೆ. ಸಂಗಮಕ್ಕೆ ರೀಚ್ ಆಗಿದ್ದಾರೆ.
ನೋಡೊಂದು ನದಿ ಪಕ್ಕದಲ್ಲೇ ಕೋಟೆ ಇದೆ. ओ मेरी नैया में बैठे भगवान गंगा मैया धीरे मेरी नैया प्रिय गणेश भगवान गंगा मैया धीरे बहो मैया धीरे मेरी नैया में बैठे भगवान गंगा मैया ಬನ್ನಿ ಪೈ ಫೈನಲಿ ಇವತ್ತು ಸಂಗಮದಲ್ಲಿ ಸ್ನಾನವನ್ನು ಮಾಡ್ತಿದ್ದೇನೆ. ಈ ಸಂಜೆ ಹೊತ್ತಲ್ಲಿ ತುಂಬಾ ಕ್ರೌಡ್ ಇದೆ. ಎಸ್ ನೋಡಿ, ಇಬ್ರು ಮುಳುಗ್ತಾರೆ ಹೇಳ್ತಿದ್ದಾರೆ. ಎಸ್ ತುಂಬಾ ಕ್ರೌಡ್ ಇದೆ. ಚೆನ್ನಾಗಿತ್ತು ಈ ಫೀಲು. 144 ವರ್ಷಗಳಿಗೊಮ್ಮೆ ಬರುವಂಥ ಈ ಮಹಾಕುಂಭ ಮೇಳದಲ್ಲಿ ನಾವು ಭಾಗಿಯಾಗಿದ್ದು ನಮ್ಮ ಪುಣ್ಯ. ಎಸ್ ಬಾಯ್ಸ್, ಒಮ್ಮೆ ಮುಳುಗಿ ಸೂಪರ್. ನಾವು ಸ್ನಾನ ಎಲ್ಲ ಮುಗಿಸ್ಕೊಂಡು ಎಲ್ಲ ರೆಡಿ ಆಗ್ತಾ ಇದ್ದೀವಿ. ಎಲ್ಲ ರೆಡಿ ಆದರೂ ಹೋಗ್ಬೇಕು ಆ ಕಡೆ. ಎಲ್ಲ ಸ್ನಾನ ಮುಗಿಸ್ಕೊಂಡು ಕಂಗಿಯಲ್ಲಿ ಪುನೀತರಾದೆವು, ಸಂಗಮದಲ್ಲಿ ಪುನೀತರಾದೆವು. ಎಷ್ಟೊಂದು ಜನ ಇದ್ದಾರೆ. ಏನಂತ ನೋಡಿದ್ರೆ ಚಾರ್ಜ್ ಹಾಕ್ಲಿಕ್ಕೆ ಪಾಯಿಂಟ್ ಇರೋದು, ಅಲ್ಲೆಲ್ಲ ವೆಯ್ಟ್ ಮಾಡ್ತಿರೋದು. ಎಸ್ ನೋಡಿ, ನಡೆಯಲಿಕ್ಕೆ ಕಷ್ಟ ಆಗತ್ತೆ ಅಂತೇಳಿ ಬೈಕಲ್ಲಿ ಹೊರಟ್ವಿ. ನಾವು ಬೈಕ್ ಮೂಲಕ ಹೋಗ್ತಾ ಇದ್ದೇವೆ. ಈ ಟ್ರಾಫಿಕ್ಗೆ ಕಷ್ಟ ಆಗ್ತದೆ ಅಂತ ನೋಡಿ ಬರ್ತಾ ಇದ್ದಾರೆ. ಇಲ್ಲೆಲ್ಲ ಚಳಿ ಇದೆ, ಚಳಿ ಆಗಿದೆ, ಫುಲ್ ಚಳಿ. ಜನ ಹೋಗ್ತಾನೆ.
ಆಗ ನಡ್ಕೊಂಡಿದ್ದಾಗ ಲಾಂಗ್ ಅನಿಸಿತ್ತು, ಈಗ ಬೈಕಲ್ಲಿ ಬಂದಿರೋ ಸ್ವಲ್ಪ ಹತ್ರದಲ್ಲಿ ಇಳಿದಿದ್ದೀವಿ. ಇದರೊಳಗೆ ಏನಾದ್ರು ಹೋಗಿ ತಿನ್ಲಿಕ್ಕೆ ಸಿಗ್ತದ ಅಂತ ನೋಡ್ಬೇಕೀಗ. ಇಲ್ಲಿ ಎಕ್ಸಿಬಿಷನ್ ಇದೆ, ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್. ಇವರಿದ್ದಾರೆ ಇಬ್ರು, ಅವ್ರ ಜೊತೆ ಎಲ್ಲ ಎಕ್ಸಿಬಿಷನ್ಗಳು. ಎಕ್ಸಿಬಿಷನ್ ಅಲ್ಲಿ ಫುಲ್ ಶಾಪಿಂಗ್ ಮಾಡೋರಿಗೆಲ್ಲ ಇದೆ, ಏನ್ ಬೇಕಾದ್ರೂ ತಗೋಬಹುದು. ವೆರೈಟಿಗಳಿದೆ ಮಾತ್ರ. ಆದ್ರೂ ತಿನ್ನು ಅಂತ ಹೇಳಿ ಇಲ್ಲಿಗೆ ಬಂದ್ವಿ. ಫ್ರೈಡ್ ರೈಸ್ ಇತ್ತು, ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ದೇವೆ. ಬೇರೆ ಬೇರೆ ಐಟಮ್ ಉಂಟು, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ತಿನ್ನುವಂತ ಪ್ಲಾನ್ ಇದ್ದೇವೆ. ಓಕೆ, ವೇಟಿಂಗ್ ಫ್ರೈಡ್ ರೈಸ್ಗೆ. ಇದು ಫ್ರೈಡ್ ರೈಸ್, ಇದು ಚಿಕನ್ ಅಲ್ಲ, ಅದು ಉಪ್ಪಿನಕಾಯಿ ಇಲ್ಲಿದ್ದು. ಕೈಸಾ ಬಾಯ್ ಅಚ್ಚಾ ಹೈ ತೂ ಉಚ್ಚಾ ಹೈ. ಓಕೆ, ಈಗ ಖಾನಾ ಕಾಯಕ ಟೈಮ್. ಕಾಯೋ ಮಾರೆ. ಬೇಗ ಹೋಗಿ, ನೀರು ಖಾಲಿ ಆಗಿದೆ. ಯಾಕಂತ ಹೇಳಿದ್ರೆ ತುಂಬಾ ಜನ ಮನೆಗೆ ನೀರು ತಗೊಂಡು ಹೋಗಿದ್ದಾರೆ. 5-5 ಲೀಟರ್ 10 ಲೀಟರ್ ಒಬ್ಬೊಬ್ರು 10 ಲೀಟರ್ ತರ ನೀರು ತಗೊಂಡೋದ್ರೆ ಎಷ್ಟು ನೀರು ಖಾಲಿ ಆಯ್ತು ನೋಡಿ. ಇವ್ರ ಬ್ಯಾಗ್ ಅಲ್ಲೆಲ್ಲ 5-5 ಲೀಟರ್, ಇವರೆಲ್ಲ ಕ್ಯಾನ್ ಅಲ್ಲಿ ಇಟ್ಕೊಂಡು ಹೋಗ್ತಿದ್ದಾರೆ. ಅದಕ್ಕೆ ಬೇಗ ಹೋಗಿ, ನೀರು ಖಾಲಿ ಆಗಿದೆ, ಬೇಗ ಹೋಗಿ. ನೀರು ಖಾಲಿ ಆಗಿದೆ, ಬೇಗ ಹೋಗಿ. ಅಲ್ಲಿ ನೀರು ಖಾಲಿ ಆಗ್ತದೆ. ಎಲ್ರು ಈ ಬ್ಯಾಗ್ ಅಲ್ಲಿ 5-5 ಲೀಟರ್ 10 ಲೀಟರ್ ನೀರು ತಗೊಂಡೋದ್ರೆ ನೀರು ಖಾಲಿ ಆಗದೆ ಇರ್ತದ. ನೀರು ಖಾಲಿ ಆಗಿದೆ. ಇವರು ನೋಡಿ, ಇವರಿಗೆ ಹೊಟ್ಟೆ ಬಂದಾಗ ಇಬ್ರಿಗೆ ಎತ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ. ನೀರು ಖಾಲಿ ಆಗಿದೆ ನೋಡಿ, ಕ್ಯಾನ್ ತಗೊಂಡು ಹೋಗ್ತಿದ್ದಾರೆ ಇವರು. ಇವ್ರದೇನು ನಿಮ್ದು ಚಂಬು ಏನಾದ್ರು ಉಂಟಾ? ನಾನು ಇಷ್ಟು ಮಾತಾಡ್ಲಿಕ್ಕೆ ಕಾರಣ, ತುಂಬಾ ದಿನ ಆದ್ಮೇಲೆ ಒಂದು ಒಳ್ಳೆ ಊಟ ಮಾಡಿದ್ದೆ ಮಾರೆ. ಫ್ರೈಡ್ ರೈಸ್ ಚಂದ ಇತ್ತು, ಅದಕ್ಕೆ ಈಗ ಜೋಶ್. ಹಾಗೆ ಇಲ್ಲಿ ಜೋಳ ಉಂಟು, ಊರ ಉಂಟು. ಹಾ, ಬನ್ನಿ. ಕುಂಭಮೇಳ 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 ಗೊತ್ತಲ್ಲ ಈಗ ಯಾರ ಸೋಲ ನೋಡಿದ್ರೆ ಆಯ್ತಾರ. ಸ್ಟೇಷನ್ ಪುಂಡ್ ಅರೆಸ್ಟ್ ಮಾಡ್ತೀರಿ. या कुंभ मेला रे वाटर कले आएगा लौट ये का ताम पुरा चाहिए जिंगर ताक बुरಕ जाए ಕ್ಯಾನ್ ಲೀಟರ್ ಮೂಲ ಇಲ್ಲಿಂದ ತಗೊಂಡು ಹೋಗ್ತಿದ್ದಾರೆ ನೀರು. ಯಾ ಕುಂಭ ಮೇಲಾಗ ಪೂರ ಬೋಂದಿಲ್ಲ ಕುಂಭ ಮೇಲಾಗಿ ಇವೇರೆ ಫುಲ್ ಚಾಲಿಂಡು ಕುಂಭ ಮೇಲ ಹೋಗ್ತಿದ್ದಾರೆ. ಕುಂಭ ಮೇಲ ದೊಡ್ಡ ಕುಂಭ ಮೇಲ. ಕುಂಭ ಮೇಲ ಕುಂಭಮೇಳ. ಅಲ್ಲಿ ನೀರು ಖಾಲಿ ಆಗೋದಕ್ಕೆ ಇವರೇ ಕಾರಣ. ನೀರು ಖಾಲಿ ಆಗೋದಕ್ಕೆ ನೀರು ಖಾಲಿ ಅವರ ಕಾರಣ ಮುಕ್ಲಿ ಕ್ಯಾನ್ ಕೊಡ್ದು. ಕುಂಭಮೇಳ ಕಡೆಯನ್ನು ಒಳ್ಳೆ ಸೇವೆಯನ್ನು ಮಾಡ್ತಿರೋ ಪೊಲೀಸ್ ಇಲಾಖೆಗೆ ಧನ್ಯವಾದಗಳು. ನೋಡಿ ಕುಂಭಮೇಳಕ್ಕೆ ತಾನೇ ಮಾಮಿ. ಕುಂಭಮೇಳ ಲಂಬಳ ಕುಂಭಮೇಳ, ಅಜ್ಜರ ಕುಂಭಮೇಳ, ಅಜ್ಜರನ ಪುಲ್ಲಿ ಕುಂಭಮೇಳ, ಕುಂಭಮೇಳ. ಇವನು ನಮ್ಮ ಕಡೆ ಕೋಳಿ ಅಂಕಕ್ಕೆ ಹೋಗ್ತಾರೆ, ಚೀಲ್ ಹಿಡ್ಕೊಂಡು ಹಂಗೆ ಕಾಣಿಸ್ತಿದ್ದಾನೆ. ಕೋಳಿ ಅಂಕಕ್ಕೆ ಹೋದಾಗೆ ಉಂಟಿವ ಕುಂಭಮೇಳ. वाटर रख ले. पानी तू है पानी आ जाओ चुप रहे. ನೋಡಿ ಕುಂಭಮೇಳ. आज इधर देखो ಜಿಂಚಾಕ್ ಆರ್ಕೆಸ್ಟ್ರಾ. ನೋಡಿ ಇಲ್ಲಿ ಲಾಕರ್ ವ್ಯವಸ್ಥೆ ಇದೆ. ಬಟ್ ಇಲ್ಲಿ ಮುತ್ತೂಟ್ ಫಿನಾನ್ಸ್ ಕಡೆಯವರಿಂದ ಹೋದಾಗ ಅವ್ರು ಆಕ್ಚುಲಿ ಅಲ್ಲಿ ಇಲ್ಲ, ಕೌಂಟರ್ ಕ್ಲೋಸ್ ಆಗಿದೆ. ಅಂದ್ರೆ ನಮ್ಮ ಲಗೇಜ್ಗಳನ್ನು ಸೇಫ್ ಆಗಿ ಇಡಕ್ಕೆ ಲಿಮಿಟೆಡ್ ಇದೆ. ಇವ್ರು ನೋಡಿ ಸೇಫ್ ಅನ್ನೋ ಹೋದ್ರು. ನೋಡಿ ಇವ್ರದ್ದೊಂದು ಎಷ್ಟು ಖುಷಿ ವಾತಾವರಣ ಅಂತ ಹೇಳಿದ್ರೆ, ಇಬ್ರು ಜಿಂಚಾಕ್ ಚಳಿ ಕಾಯಿಸ್ತಿದ್ದಾರೆ ಬಿಸಿಯಾಗಿ. ಎಸ್ ಹೌದು, ಮುಂದಕ್ಕೆ ಹೋದ್ರೆ ಇವರೇ ಬರ್ತಿದ್ದಾರೆ ನೋಡಿ, ಬೋರ್ಮಂಡೆ ಟೋಕ. ಹೌದು, ಬಟ್ ಗೆಸ್ ಮಾಡಿ, ಈ ತರ ನೋಡಿ ಎಷ್ಟು ದೂರದವರೆಗೆ ಹಾಕಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ವ್ಯವಸ್ಥೆಗಳನ್ನು ಮುಂಚಿತವಾಗಿ ಮಾಡಿದ್ದಾರೆ. ಹಾಗೆ ಬಾಬು ನೋಡಿ, ಈ ತರ ಎಲ್ಲ ಕಡೆ ಟವರ್ಗಳಿದೆ ನೆಟ್ವರ್ಕ್ಗೋಸ್ಕರ. ಒಳ್ಳೆ ವ್ಯವಸ್ಥೆನ ಮಾಡಿದ್ದಾರೆ ಆಕ್ಚುಲಿ. ಸುಮಾರು ಕೋಟಿಯಷ್ಟು ಇದೆ ನೋಡಿ. ಇಲ್ಲಿ ನೋಡಿ, ಈ ತರ ಬೇವಿನ ಕಡ್ಡಿಯನ್ನು ಮಾರಿಬಿಟ್ಟು ಇವರು ಒಳ್ಳೆ ದುಡ್ಡು ಮಾಡ್ತಿದ್ದಾರೆ.
ನೀವು ಗೆಸ್ಟ್ ಮಾಡಿ ಸಾವಿರಾರು ಕೋಟಿ ಜನ ಬರಬೇಕಾದ್ರೆ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದಾರೆ ಅಂತ ಹೇಳಿದ್ರೆ ಗ್ರೇಟ್. ಇಲ್ಲಿಂದ ಸರ್ಕಾರ ಆ್ಯಕ್ಚುಲಿ. ಮತ್ತೊಂದು ನೀವು ನೋಡಿರ್ಬೋದು, ಈ ಕಡೆ ಬಂದರೆ ಸ್ವಲ್ಪ ನೀಟ್ನೆಸ್ ಇಡೋದೇ ಕಷ್ಟ. ಅಂಥದ್ರಲ್ಲಿ ಎಲ್ಲವನ್ನ ನೀಟಾಗಿ ಚೆನ್ನಾಗಿ ಜನರಿಗೆ ತೊಂದರೆ ಆಗದೆ ಚೆನ್ನಾಗಿ ನೋಡ್ಕೋದಿದ್ದಾರೆ. ಮೊದಲದಾಗಿ ಧನ್ಯವಾದ ಹೇಳಬೇಕು ಅವರಿಗೆ, ಇಷ್ಟು ಜನರಿಗೆ ಒಳ್ಳೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರೋದಕ್ಕೆ ಅಂತ. ನಿನ್ನೆ ಹೋಗಿದ್ವಿ ಇಲ್ಲೆಲ್ಲ ಸಂತೆಗೆ, ಚೆನ್ನಾಗಿದೆ. ಜಿಂಚಾಕ್ ಬರ್ರೋ ಗೋವಿಂದ ಬಾ. ಕೆಲವರೆಲ್ಲ ತಿರುಗಿಕೊಂಡು ನೋಡ್ಕೊಂಡು ಹೋಗ್ತಾರೆ. ಏ ಗೋವಿಂದ ಬರ್ರೋ. ನಮ್ಗೆ ಶಾಕ್ ಆಗುವಂಥದ್ದು ಏನಂತ ಹೇಳಿದ್ರೆ, ನಾವು ಈ ತರ ಹೋಗಿರೋದು ನೋಡಿ ಎಲ್ರು ನಮ್ಮನ್ನ ಸ್ವಾಮಿಗಳು ಅನ್ಕೊಂಡಿದ್ದಾರೆ. ಅಲ್ಲೊಂದಿಬ್ರು ರೂಮ್ ಹತ್ರನೇ ಫೋಟೋ ತೆಗೆದ್ರು ನಮ್ಮ ಜೊತೆಗೆ. ಫೋಟೋ ತಗೊಂಡ್ರು, ಮರದ ಕೆಳಗೆ ನಿಲ್ಲಿಸ್ಬಿಟ್ಟು. ಆಮೇಲೆ ನಾವೇನಾದ್ರೂ ಎನ್ಕ್ವೈರಿ ರೂಮ್ ಇದೆ ಅಂತ ಎನ್ಕ್ವೈರಿ ಮಾಡಕ್ ಹೋದ್ರೆ ಬಾಬಾ ರೂಮ್ ನಯ್ಯೆ ಅಂತವ್ರೆ. ಇನ್ನೊಬ್ಬ ಬಂದು ಬಾಬಾ ಅಲ್ಲಿ ಕಪಡ ಏನಾದ್ರು ಸಿಗತ್ತ ಅಂತ ಕೇಳ್ತಿದ್ದಾರೆ. ನಾನು ಬೇಕಂತ ಕೂರ್ಲು ಬಿಟ್ಟು ಹೋಗ್ತಿದ್ದೀನಿ ನಿಮಗೆ. ನನ್ನಿಂದ ನೋಡಿ ಇವರು ಅವಾಗದಿಂದ ಬಾಬಾ ಬಾಬಾ ಅಂತ ಹೇಳ್ತಾರೆ. ಹಾಗೆ ಈ ವೇಷಭೂಷಣ ನೋಡಿ ನಮ್ಮನ್ನ ಸನ್ಯಾಸಿಗಳು ಅನ್ಕೊಂಡಿದ್ದಾರೆ. ಹಾಗೆ ಬನ್ನಿ, ಮಜಾ ಇದೆ. ಕಡೆ ರೂಮ್ ಸಿಗ್ಲಿಲ್ಲ ಅಂತ ಇನ್ನೊಂದ್ ಕಡೆ ಹೋದ್ರೆ ಅಲ್ಲಿ ನೋಡ್ಬಿಟ್ಟೆ ಗುರೂಜಿ ರೂಮ್ ನಯ್ಯ ಗುರೂಜಿ, ಇನ್ನೊಬ್ಬ ಆವೋ ಮಹಾರಾಜ ಅಂತೆಲ್ಲ ಮಾತಾಡ್ಸ್ತಾರೆ. ಇಲ್ಲೇನಾದ್ರೂ ನಾವು ಇದೇ ತರ ವೇಷಭೂಷಣದಲ್ಲಿ ಬಂದ್ರೆ ಪಕ್ಕಿಲ್ಲಿ ನಮ್ಗೊಂದು ಆಶ್ರಮ ಅಥವಾ ಮಠ ಕಟ್ಟಿ ಕೊಡ್ತಾರೆ ಅನ್ನೋ ಗೊತ್ತಿಲ್ಲ. ಹಾಗೆ ನೋಡ್ಬೇಕು, ನಮ್ದು ಇಲ್ಲಿ ಏನಾಯ್ತು ಗೊತ್ತಿಲ್ಲ ವ್ಯವಸ್ಥೆ. ನಿನ್ನೆ ಇದ್ದಂತ ಉಳ್ಕೊಂಡಿದ್ದ ಜಾಗಕ್ಕೆ ಮತ್ತೆ ಬಂದ್ವಿ. ಏನು ವ್ಯವಸ್ಥೆ ಮಾಡಿಕೊಟ್ರೋ ಗೊತ್ತಿಲ್ಲ. ಒಂದು 4 ಕಡೆ ಹೋದ್ವಿ, ಬಟ್ ಅವರೆಲ್ಲ ನಮ್ಮನ್ನ ಸ್ವಾಮೀಜಿಗಳು ಅನ್ಕೊಂಡಿದ್ದಾರೆ. ನೋಡಿ, ಇವತ್ತು ಲೇಟ್ ಆಯಿತು. ನಾವು ಬೆಳಿಗ್ಗೆ ಹೊರಡೋ ಪ್ಲ್ಯಾನಲ್ಲಿ ಇದ್ದೇವೆ. ಆಮೇಲೆ ನಿನ್ನೆ ಇದ್ದ ಜಾಗದಲ್ಲಿ ಸಿಗಲಿಲ್ಲ, ಅದಕ್ಕೆ ಆರಾಮಾಗಿ ನೋಡಿ ಇವತ್ತು ನಮ್ಮದೇ ಒಂದು ಜಾಗ ಕ್ರಿಯೇಟ್ ಮಾಡ್ಕೊಂಡು ಆರಾಮಾಗಿದ್ದೇವೆ. ಬೆಳಿಗ್ಗೆ ಎದ್ದು ಯಾವುದ್ರಲ್ಲಿ ಹೋಗೋದಂತ ಪ್ಲ್ಯಾನ್ ಮಾಡ್ತಿದ್ರೆ ಹೋದಾಗ ತೋರಿಸ್ತೀವಿ. ಶಿವರಾತ್ರಿ ಅಂತೂ ಚೆನ್ನಾಗಿತ್ತು, ಖುಷಿಯಾಯಿತು. ಬಟ್ ಕ್ರೌಡ್ಗಳು ಇನ್ನೂ ಹೋಗ್ತಾನೆ ಇದ್ದಾರೆ, ಎಲ್ಲ ರೋಡ್ಗಳನ್ನು ಬ್ಲಾಕ್ ಮಾಡಿದ್ದಾರೆ. ಬಟ್ ಇಲ್ಲೂ ಅಷ್ಟು ಜನಗಳೆಲ್ಲ ತುಂಬಿ ಕೆಳಗಡೆ ಮಲಗ್ತಾ ಇದ್ದಾರೆ. ಓಕೆ, ನಾಳೆ ಮಾರ್ನಿಂಗ್ ಸಿಗ್ತೇನೆ. ನನಗೆ ಗುಡ್ ನೈಟ್, ನಿಮ್ಗಲ್ಲ. ಎಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಬೆಳಿಗ್ಗೆ ಎದ್ದು ಪ್ರಯಾಗರಾಜಿಂದ ದಿಲ್ಲಿಗೆ ಹೋಗ್ತಿದ್ದೇವೆ. ಏನು ಎತ್ತಂತ ಮುಂದಿನ ವಿಡಿಯೋದಲ್ಲಿ ತಿಳಿಸಿರಿ. ನೋಡ್ತಾ ಇರಿ. ಟಾಕು ಟಾಕು.